ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 4/3/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 16/10/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ಕಾಮವಿಕಾರದ ಮುಳ್ಳು ಬಹಳ ಕೆಟ್ಟದ್ದಾಗಿದೆ. ಇದು ಆದಿ ಮಧ್ಯ ಅಂತ್ಯ ದುಃಖವನ್ನು ನೀಡುತ್ತದೆ. ದುಃಖದ ಮೂಲ ಕಾರಣವೇ ಕಾಮವಿಕಾರವಾಗಿದೆ. ಕಾಮವಿಕಾರವನ್ನು ಗೆಲ್ಲುವುದರಿಂದಲೇ ಜಗಜ್ಜೀತಾಗುವಿರಿ. ಇದರಲ್ಲಿಯೇ ಅನೇಕರಿಗೆ ಕಷ್ಟದ ಅನುಭವವಾಗುತ್ತದೆ. ಬಹಳ ಕಷ್ಟದಿಂದ ಪವಿತ್ರರಾಗುತ್ತಾರೆ. ಯಾರು ಕಲ್ಪದ ಹಿಂದೆ ಆಗಿದ್ದರೋ ಅವರೇ ಪವಿತ್ರ ಆಗುತ್ತಾರೆ. ಓಂ ನಮಃ ಶಿವಾಯ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಾರೆ. ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ, ನಾವು ನಮಗಾಗಿ ಮತ್ತೊಮ್ಮೆ ನಮ್ಮ ದೈವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಏಕೆಂದರೆ ನೀವು ಬ್ರಹ್ಮನ ಮಕ್ಕಳಾಗಿದ್ದೀರಲ್ಲವೇ? ನೀವು ಮಕ್ಕಳಿಗೆ ಮಾತ್ರ ಇದು ಗೊತ್ತಿದೆ. ಇದನ್ನು ಮರೆಯಬೇಡಿ. ಆದರೆ ಮಾಯೆ ಮರೆಸಿಬಿಡುತ್ತದೆ. ನೀವು ದೇವತೆಯಾಗಲು ಬಯಸುತ್ತೀರಿ, ಆದರೆ ಮಾಯೆ ನಿಮ್ಮನ್ನು ಗಳಿಗೆಗೆ ಬ್ರಾಹ್ಮಣರಿಂದ ಶೂದ್ರರನ್ನಾಗಿ ಮಾಡುತ್ತದೆ. ಶಿವಬಾಬಾರವರನ್ನು ನೆನಪು ಮಾಡದಿರುವುದರಿಂದ ಬ್ರಾಹ್ಮಣರು ಶೂದ್ರರಾಗುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಯಾವಾಗ ರಾಜ್ಯ ಸ್ಥಾಪನೆಯಾಗುತ್ತದೆಯೋ ಆಗ ಈ ಹಳೆಯ ಸೃಷ್ಟಿ ಇರುವುದಿಲ್ಲ. ಎಲ್ಲರನ್ನೂ ಈ ವಿಕಾರಿ ವಿಶ್ವದಿಂದ ಶಾಂತಿಧಾಮಕ್ಕೆ ಕಳುಹಿಸುತ್ತೀರಿ. ಇದು ನಿಮ್ಮ ಭಾವನೆಯಾಗಿದೆ. ಆದರೆ ನೀವು ಹೇಳುತ್ತೀರಿ, ಈ ಪ್ರಪಂಚ 8 ದಿನಗಳಲ್ಲಿ ಮುಕ್ತಾಯವಾಗಲಿದೆ ಎಂದು. ಆಗ ಅವಶ್ಯವಾಗಿ ಜನರು ವಿರೋಧಿಸುತ್ತಾರೆ. ಶೂದ್ರ ಸಂಪ್ರದಾಯದವರು ಹೇಳುತ್ತಾರೆ, ಇವರು ಏನು ಹೇಳುತ್ತಿದ್ದಾರೆ? ವಿನಾಶ ವಿನಾಶ ಎಂದು ಹೇಳುತ್ತಲೇ ಇರುತ್ತಾರೆ. ನಿಮಗೆ ಗೊತ್ತಿದೆ, ಈ ವಿನಾಶದಲ್ಲಿಯೇ ವಿಶೇಷವಾಗಿ ಭಾರತದ ಮತ್ತು ಸಾಮಾನ್ಯವಾಗಿ ಪ್ರಪಂಚದ ಒಳಿತಿದೆ. ಈ ವಿಷಯ ಪ್ರಪಂಚಕ್ಕೆ ಗೊತ್ತಿಲ್ಲ. ವಿನಾಶವಾದಾಗ ಎಲ್ಲರೂ ಮುಕ್ತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಈಗ ನೀವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ಮೊದಲು ಅಸುರಿ ಸಂಪ್ರದಾಯದವರಾಗಿದ್ದೀರಿ, ಈಗ ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ಸ್ವಯಂ ಈಶ್ವರ ನಿಮಗೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ತಂದೆಗೆ ಗೊತ್ತಿದೆ, ಸದಾ ನೆನಪಿನಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ. ಸದಾ ನೆನಪಿನಲ್ಲಿದ್ದರೆ ವಿಕರ್ಮಗಳು ವಿನಾಶವಾಗುತ್ತವೆ. ಆಗ ಕರ್ಮಾತೀತ ಸ್ಥಿತಿಯಾಗುತ್ತದೆ. ಆ ರೀತಿಯಾಗುವುದಿಲ್ಲ. ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ. ಯಾರು ಬ್ರಾಹ್ಮಣರಾಗುತ್ತಾರೋ ಅವರೇ ದೇವತೆಯಾಗುತ್ತಾರೆ. ಬ್ರಾಹ್ಮಣರ ನಂತರ ದೇವತೆಗಳು. ತಂದೆ ತಿಳಿಸಿದ್ದಾರೆ, ಬ್ರಾಹ್ಮಣರು ಅಂದರೆ ಜುಟ್ಟಿನ ಸಮಾನ. ಹೇಗೆ ಮಕ್ಕಳು ಪಲ್ಟಿ ಹೊಡೆಯುವ ಆಟ ಆಡುತ್ತಾರಲ್ಲವೇ? ಮೊಟ್ಟ ಮೊದಲು ಬರುವುದು ತಲೆ, ನಂತರ ಜುಟ್ಟು. ಬ್ರಾಹ್ಮಣರಿಗೆ ಯಾವಾಗಲೂ ಜುಟ್ಟು ಇರುತ್ತದೆ. ನೀವು ಬ್ರಾಹ್ಮಣರಾಗಿದ್ದೀರಿ. ಮೊದಲು ಶೂದ್ರರು ಅರ್ಥಾತ್ ಪಾದಗಳಾಗಿದ್ದೀರಿ, ಪಾದದ ಸಮಾನ ಇದ್ದವರು. ಈಗ ಬ್ರಾಹ್ಮಣರು ಜುಟ್ಟಿನ ಸಮಾನರಾಗಿದ್ದೀರಿ. ನಂತರ ದೇವತೆಯಾಗುತ್ತೀರಿ. ದೇವತೆ ಎಂದು ಮುಖಕ್ಕೆ ಹೇಳಲಾಗುತ್ತದೆ, ಕ್ಷತ್ರಿಯ ಎಂದು ಭುಜಕ್ಕೆ ಹೇಳಲಾಗುತ್ತದೆ, ವೈಶ್ಯ ಎಂದು ಹೊಟ್ಟೆಗೆ ಹೇಳಲಾಗುತ್ತದೆ, ಶೂದ್ರ ಎಂದು ಪಾದಗಳಿಗೆ ಹೇಳಲಾಗುತ್ತದೆ. ಶೂದ್ರ ಅರ್ಥಾತ್ ಕ್ಷುದ್ರ, ತುಚ್ಛ ಬುದ್ಧಿ. ಯಾರು ತಂದೆಯನ್ನು ತಿಳಿದುಕೊಂಡಿಲ್ಲವೋ ಮತ್ತು ತಂದೆಯ ನಿಂದನೆ ಮಾಡುತ್ತಾರೋ ಅವರಿಗೆ ತುಚ್ಛ ಬುದ್ಧಿ ಎಂದು ಹೇಳಲಾಗುತ್ತದೆ. ಆಗ ತಂದೆ ಹೇಳುತ್ತಾರೆ, ಯಾವಾಗ ಭಾರತದಲ್ಲಿ ಧರ್ಮದ ಗ್ಲಾನಿಯಾಗುತ್ತದೆಯೋ ಆಗ ಪುನಃ ಸ್ಥಾಪನೆ ಮಾಡಲು ನಾನು ಬರಲೇಬೇಕಾಗುತ್ತದೆ. ಯಾರೆಲ್ಲ ಭಾರತವಾಸಿಗಳಿದ್ದಾರೋ ಅವರೊಂದಿಗೆ ತಂದೆ ಮಾತನಾಡುತ್ತಾರೆ. ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಆದ್ದರಿಂದ ತಂದೆ ಬರುವುದೂ ಸಹ ಭಾರತದಲ್ಲಿಯೇ ಮತ್ತು ಬೇರೆ ಯಾವ ಜಾಗಕ್ಕೂ ಬರುವುದಿಲ್ಲ. ಭಾರತವೇ ಅವಿನಾಶಿ ಖಂಡವಾಗಿದೆ. ತಂದೆಯೂ ಅವಿನಾಶಿಯಾಗಿದ್ದಾರೆ. ಅವರು ಎಂದಿಗೂ ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ. ತಂದೆ ಅವಿನಾಶಿ ಆತ್ಮರಿಗೆ ಬಂದು ಜ್ಞಾನವನ್ನು ಓದಿಸುತ್ತಾರೆ. ಈ ಶರೀರವು ವಿನಾಶಿಯಾಗಿದೆ. ಈಗ ನೀವು ಈ ಶರೀರದ ಬಾಣವನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳತೊಡಗಿದ್ದೀರಿ. ತಂದೆ ತಿಳಿಸಿದ್ದರು,
ಹೋಳಿ ಎಂದು ಕೋಕಿ ಬೇಯಿಸಿದಾಗ, ಅಂದರೆ ಇದು ಒಂದು ಬಗೆಯ ರೊಟ್ಟಿ, ಕೋಕಿ ಬೇಯಿಸಿದಾಗ ಕೋಕಿ ಸಂಪೂರ್ಣವಾಗಿ ಸುಟ್ಟು ಹೋಗುತ್ತದೆ, ಆದರೆ ಅದರ ದಾರ ಸುಡುವುದಿಲ್ಲ. ಅಂದರೆ ಆತ್ಮ ಎಂದಿಗೂ ವಿನಾಶವಾಗುವುದಿಲ್ಲ. ಇದರ ಮೇಲೆಯೇ ಈ ಉದಾಹರಣೆ ಇದೆ. ಅಂದರೆ ಕೋಕಿಯ ಉದಾಹರಣೆ ಆತ್ಮಕ್ಕೆ ಸಂಬಂಧಪಟ್ಟದ್ದಾಗಿದೆ. ಆತ್ಮ ಅವಿನಾಶಿಯಾಗಿದೆ ಎಂದು ಯಾವ ಮನುಷ್ಯ ಮಾತ್ರರಿಗೂ ಗೊತ್ತಿಲ್ಲ. ಅವರು ಆತ್ಮ ನಿರ್ಲೇಪವಾಗಿದೆ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಇಲ್ಲ, ಆತ್ಮವೇ ಈ ಶರೀರದ ಮೂಲಕ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳನ್ನು ಮಾಡುತ್ತದೆ. ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದು ನಂತರ ಕರ್ಮಭೋಗವನ್ನು ಅನುಭವಿಸುತ್ತದೆ. ಹಾಗಾದರೆ ಅದು ಲೆಕ್ಕಾಚಾರವನ್ನು ತೆಗೆದುಕೊಂಡು ಬಂದಿತಲ್ಲವೇ? ಆದ್ದರಿಂದ ಈ ಪ್ರಪಂಚದಲ್ಲಿ ಮನುಷ್ಯರು ಅಪಾರ ದುಃಖವನ್ನು ಅನುಭವಿಸುತ್ತಾರೆ. ಆಯುಷು ಸಹ ಕಡಿಮೆಯಾಗುತ್ತದೆ. ಆದರೆ ಮನುಷ್ಯರು ಇಷ್ಟೊಂದು ದುಃಖಗಳನ್ನು ಸುಖವೆಂದು ತಿಳಿದುಕೊಂಡಿದ್ದಾರೆ. ನೀವು ಮಕ್ಕಳು ಎಷ್ಟೊಂದು ಹೇಳುತ್ತೀರಿ, ನಿರ್ವಿಕಾರಿಗಳಾಗಿರಿ ಎಂದು ಹೇಳುತ್ತೀರಿ. ಆದರೂ ಅವರು ಹೇಳುತ್ತಾರೆ, ವಿಷಯ ವಿಕಾರಗಳಿಲ್ಲದೆ ನಾವು ಇರಲು ಸಾಧ್ಯವಿಲ್ಲ. ಏಕೆಂದರೆ ವೈಶ್ಯಾಲಯದ ಶೂದ್ರ ಸಂಪ್ರದಾಯದವರಾಗಿದ್ದಾರೆ, ಕ್ಷುದ್ರ ಬುದ್ಧಿಯವರಾಗಿದ್ದಾರೆ, ಅಂದರೆ ತುಚ್ಛ ಬುದ್ಧಿಯವರಾಗಿದ್ದಾರೆ. ನೀವು ಬ್ರಾಹ್ಮಣರು ಜುಟ್ಟಿನ ಸಮಾನರಾಗಿದ್ದೀರಿ. ಜುಟ್ಟು ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ, ದೇವತೆಗಳಿಗಿಂತಲೂ ಶ್ರೇಷ್ಠವಾಗಿದೆ. ನೀವು ಈ ಸಮಯದಲ್ಲಿ ದೇವತೆಗಳಿಗಿಂತಲೂ ಶ್ರೇಷ್ಠವಾಗಿದ್ದೀರಿ, ಏಕೆಂದರೆ ತಂದೆಯ ಜೊತೆಗಿದ್ದೀರಿ. ತಂದೆ ನಿಮಗೆ ಓದಿಸುತ್ತಾರೆ. ತಂದೆ ವಿಧೇಯ ಸೇವಕ ಆಗಿದ್ದಾರೆ. ತಂದೆ ಮಕ್ಕಳ ವಿಧೇಯ ಸೇವಕ ಆಗಿರುತ್ತಾರಲ್ಲವೇ? ಮಗುವಿಗೆ ಜನ್ಮ ಕೊಟ್ಟು ಅವರ ಪಾಲನೆ ಮಾಡಿ ಓದಿಸಿ ದೊಡ್ಡವರನ್ನಾಗಿ ಮಾಡಿ ನಂತರ ಯಾವಾಗ ವೃದ್ಧರಾಗುತ್ತಾರೋ ಆಗ ಸಂಪೂರ್ಣ ಆಸ್ತಿಯನ್ನು ಮಕ್ಕಳಿಗೆ ಕೊಟ್ಟು ಸ್ವಯಂ ಗುರುವಿನ ಬಳಿ ಹೋಗಿ ಕುಳಿತುಕೊಳ್ಳುತ್ತಾರೆ. ವಾನಪ್ರಸ್ಥಿಗಳಾಗುತ್ತಾರೆ. ಮುಕ್ತಿಧಾಮಕ್ಕೆ ಹೋಗಲು ಗುರುವನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಅವರು ಮುಕ್ತಿಧಾಮಕ್ಕಂತೂ ಹೋಗಲು ಸಾಧ್ಯವಿಲ್ಲ. ಹಾಗಾಗಿ ತಾಯಿ ತಂದೆ ಇಬ್ಬರು ಮಕ್ಕಳ ಪಾಲನೆ ಮಾಡುತ್ತಾರೆ. ಒಂದು ವೇಳೆ ತಾಯಿ ಅನಾರೋಗ್ಯದಿಂದಿದ್ದರೆ ಮಗುವಿನ ಆರೈಕೆಯ ಜವಾಬ್ದಾರಿಯನ್ನು ತಂದೆ ಹೊರಬೇಕಾಗುತ್ತದಲ್ಲವೇ? ಹಾಗಾಗಿ ತಾಯಿ ತಂದೆ ಮಕ್ಕಳ ಸೇವಕರು ಆದರಲ್ಲವೇ ಸಂಪೂರ್ಣ ಆಸ್ತಿಯನ್ನು ಮಕ್ಕಳಿಗೆ ಕೊಡುತ್ತಾರೆ. ಬೇಹದ್ದಿನ ತಂದೆಯೂ ಹೇಳುತ್ತಾರೆ, ನಾನು ಯಾವಾಗ ಬರುತ್ತೇನೋ ಆಗ ನೀವು ದೊಡ್ಡವರಾಗಿದ್ದೀರಲ್ಲವೇ? ನಿಮಗೆ ಶಿಕ್ಷಣ ಕೊಡುತ್ತೇನೆ. ನೀವು ಶಿವಬಾಬಾರವರ ಮಕ್ಕಳಾಗುತ್ತೀರಿ. ಆಗ ತಮ್ಮನ್ನು ಬ್ರಹ್ಮನ ಮಕ್ಕಳೆಂದು ಕರೆಸಿಕೊಳ್ಳುತ್ತೀರಿ. ಇದಕ್ಕೂ ಮೊದಲು ಶೂದ್ರ ಕುಮಾರ ಕುಮಾರಿಯರಾಗಿದ್ದೀರಿ, ವೈಶ್ಯಾಲಯದಲ್ಲಿದ್ದೀರಿ. ಈಗ ನೀವು ವೈಶ್ಯಾಲಯದಲ್ಲಿ ವಾಸಿಸುವವರಲ್ಲ. ಇಲ್ಲಿ ಯಾವುದೇ ವಿಕಾರಿಗಳು ಇರಲು ಸಾಧ್ಯವಿಲ್ಲ, ಇರಲು ಆಜ್ಞೆಯೂ ಇಲ್ಲ. ನೀವು ಬ್ರಹ್ಮನ ಮಕ್ಕಳಾಗಿದ್ದೀರಿ. ಈ ಸ್ಥಾನವಿರುವುದೇ ಬ್ರಹ್ಮನ ಮಕ್ಕಳ ವಾಸಕ್ಕಾಗಿ. ಶೂದ್ರ ಕುಮಾರ ಕುಮಾರಿ ಪತಿತರಿಗೆ ಇಲ್ಲಿರಲು ಆಜ್ಞೆ ಇಲ್ಲ. ಬ್ರಹ್ಮನ ಮಕ್ಕಳು ಮಾತ್ರ ಇರಬಹುದು. ಇದು ಸಹ ಅರ್ಥವಾಗದಂತಹ ಬಹಳ ಅಜ್ಞಾನಿ ಮಕ್ಕಳಿದ್ದಾರೆ. ಪತಿತ ವಿಕಾರದಲ್ಲಿ ಹೋಗುವವರಿಗೆ ಶೂದ್ರ ಎಂದು ಹೇಳಲಾಗುತ್ತದೆ. ಅವರಿಗೆ ಇಲ್ಲಿರಲು ಆಜ್ಞೆ ಇಲ್ಲ, ಇಲ್ಲಿಗೆ ಬರಲು ಸಾಧ್ಯವೇ ಇಲ್ಲ. ಇಂದ್ರನ ಸಭೆಯ ಮಾತು ಇದೆಯಲ್ಲವೇ? ಇಂದ್ರನ ಸಭೆ ಎಂದರೆ ಇದೇ ಆಗಿದೆ. ಎಲ್ಲಿ ಜ್ಞಾನದ ಮಳೆಯಾಗುತ್ತದೆಯೋ, ಯಾವುದಾದರೂ ಮಗು ಅಪವಿತ್ರ ಕುಮಾರಿಯನ್ನು ಬಚ್ಚಿಟ್ಟು ಕೂರಿಸಿದರೆ ಇಬ್ಬರಿಗೂ ಕಲ್ಲಾಗಿ ಎಂಬ ಶಾಪ ಸಿಗುತ್ತದೆ. ಸತ್ಯವಾದ ಇಂದ್ರಪ್ರಸ್ಥ ಇದೇ ಆಗಿದೆಯಲ್ಲವೇ? ಅಂದರೆ ಯಾರಾದರೂ ಅಪವಿತ್ರರನ್ನು ಕರ್ಕೊಂಡು ಬಂದಿರೋರಿಗೂ ಬಂದವರಿಗೂ ಇಬ್ಬರಿಗೂ ಕೂಡ ಕಲ್ಲು ಬುದ್ಧಿಯವರಾಗ್ರಿ ಎನ್ನುವಂಥ ಶಾಪ ಸಿಗುತ್ತದೆ. ಇದು ಯಾವುದೇ ಶೂದ್ರ ಕುಮಾರ ಕುಮಾರಿಯರ ಸತ್ಸಂಗವಲ್ಲ. ಸಾಧು ಸಂತ ಮಹಾತ್ಮರು ಮುಂತಾದವರು ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಅದಕ್ಕಾಗಿಯೇ ಗಳಿಗೆ ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ. ಎಲ್ಲಿ ಜಾತ್ರೆ ನಡೆಯುತ್ತದೆಯೋ ಅಲ್ಲಿ ಕೊಳೆಯಾಗಲು ಹೋಗುತ್ತಾರೆ. ಇದರಲ್ಲಿ ಸ್ನಾನ ಮಾಡುವುದರಿಂದ ನಾವು ಪವಿತ್ರರಾಗುತ್ತೇವೆ ಎಂದು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ. ಪವಿತ್ರರು ದೇವತೆಗಳಾಗಿರುತ್ತಾರೆ, ಶೂದ್ರರು ಪತಿತರಾಗಿಯೇ ಇರುತ್ತಾರೆ. ದೇವತೆಗಳು ಪಾವನರಾಗಿರುತ್ತಾರೆ. ಶೂದ್ರ ಪತಿತರನ್ನು ತಂದೆ ಬಂದು ಪಾವನ ದೇವತೆಯನ್ನಾಗಿ ಮಾಡುತ್ತಾರೆ.
ಈಗ ನೀವು ಪತಿತರಿಂದ ಪಾವನ ದೇವತೆಯಾಗುತ್ತಿದ್ದೀರಿ. ಹಾಗಾಗಿ ಇದು ಇಂದ್ರ ಸಭೆಯಾಯಿತು. ಒಂದು ವೇಳೆ ಕೇಳದೆ ಯಾವುದೇ ವಿಕಾರಿಯನ್ನು ಕರೆತಂದವರು ಬಹಳ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಅವರು ಕಲ್ಲು ಬುದ್ಧಿಯವರಾಗುತ್ತಾರೆ. ಇಲ್ಲಿ ಪಾರಸ ಬುದ್ಧಿಯವರಾಗುತ್ತಿದ್ದೀರಲ್ಲವೇ? ಹಾಗಾಗಿ ಅವರನ್ನು ಯಾರು ಕರೆತರುತ್ತಾರೋ ಅವರಿಗೂ ಶಾಪ ಸಿಗುತ್ತದೆ. ನೀವು ವಿಕಾರಿಗಳನ್ನು ಏಕೆ ಮುಚ್ಚಿಟ್ಟು ಕರೆತಂದಿದ್ದೀರಿ? ಇಂದ್ರ ಅಂದರೆ ತಂದೆಯನ್ನು ಯಾಕೆ ಕೇಳಲಿಲ್ಲ? ಹಾಗಾಗಿ ಎಷ್ಟೊಂದು ಶಿಕ್ಷೆ ಸಿಗುತ್ತದೆ. ಇವು ಗುಪ್ತ ವಿಷಯಗಳಾಗಿವೆ. ಈಗ ನೀವು ದೇವತೆಯಾಗುತ್ತಿದ್ದೀರಿ. ಇಲ್ಲಿ ಬಹಳ ಕಠಿಣ ನಿಯಮಗಳಿವೆ. ಸ್ಥಿತಿಯೇ ಕೆಳಗೆ ಬಿದ್ದು ಬಿಡುತ್ತದೆ. ಏಕಾಏಕಿ ಕಲ್ಲು ಬುದ್ಧಿಯವರಾಗಿ ಬಿಡುತ್ತಾರೆ. ಇರುವುದು ಕಲ್ಲು ಬುದ್ಧಿಯೇ. ಅಂದರೆ ಮೊದಲು ಕಲ್ಲು ಬುದ್ಧಿಯವರಿದ್ದರು, ಕದ್ದು ಮುಚ್ಚಿ ಯಾರನ್ನಾದರೂ ಪತಿತರನ್ನು ಕರ್ಕೊಂಡು ಬಂದರೆ ಮತ್ತು ಕಲ್ಲು ಬುದ್ಧಿಯವರಾಗಿಯೇ ಆಗುತ್ತಾರೆ. ಪಾರಸ ಬುದ್ಧಿಯವರಾಗುವ ಪುರುಷಾರ್ಥವನ್ನೇ ಮಾಡುವುದಿಲ್ಲ. ಇವು ಗುಪ್ತ ವಿಷಯಗಳಾಗಿವೆ. ಇದನ್ನು ನೀವು ಮಕ್ಕಳು ಮಾತ್ರ ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಬ್ರಹ್ಮನ ಮಕ್ಕಳು ಇರುತ್ತಾರೆ. ಅವರನ್ನೇ ಈಶ್ವರ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ಅರ್ಥಾತ್ ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯನ್ನಾಗಿ ಮಾಡುತ್ತಿದ್ದಾರೆ. ಹಾಗಾಗಿ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ, ಯಾವುದೇ ನಿಯಮಗಳನ್ನು ಮುರಿಯಬೇಡಿ. ನಿಯಮ ಮುರಿಯುವವರನ್ನು 5 ಭೂತಗಳು ಹಿಡಿದುಕೊಳ್ಳುತ್ತವೆ. ಕಾಮ, ಕ್ರೋಧ ಇವು ಅರ್ಧಕಲ್ಪದ 5 ದೊಡ್ಡ ಭೂತಗಳಾಗಿವೆ. ನೀವು ಇಲ್ಲಿ ಭೂತಗಳನ್ನು ಓಡಿಸಲು ಬಂದಿದ್ದೀರಿ. ಶುದ್ಧ ಪವಿತ್ರವಾಗಿದ್ದ ಆತ್ಮವು ಪತಿತ ದುಃಖಿ ಅಶುದ್ಧ ರೋಗಿಯಾಗಿದೆ. ಈ ಪ್ರಪಂಚದಲ್ಲಿ ಅಪಾರ ದುಃಖವಿದೆ. ತಂದೆ ಬಂದು ಜ್ಞಾನದ ಮಳೆಗರೆಯುತ್ತಾರೆ. ನೀವು ಮಕ್ಕಳ ಮೂಲಕವೇ ಮಾಡುತ್ತಾರೆ. ನಿಮಗಾಗಿಯೇ ಸ್ವರ್ಗವನ್ನು ರಚಿಸುತ್ತಾರೆ. ನೀವೇ ಜ್ಞಾನ ಯೋಗ ಬಲದಿಂದ ದೇವತೆಯಾಗುತ್ತೀರಿ. ತಂದೆ ಸ್ವಯಂ ಆಗುವುದಿಲ್ಲ. ತಂದೆಯಂತೂ ಸೇವಕರಾಗಿದ್ದಾರಲ್ಲವೇ? ಟೀಚರ್ ಸಹ ಸ್ಟೂಡೆಂಟ್ನ ಸೇವಕರಾಗಿರುತ್ತಾರೆ. ಸೇವೆ ಮಾಡಿ ಓದಿಸುತ್ತಾರೆ. ಟೀಚರ್ ಹೇಳುತ್ತಾರೆ, ನಾನು ನಿಮ್ಮ ಮೋಸ್ಟ್ ಆಜ್ಞಾಕಾರಿ ಸೇವಕ ಆಗಿದ್ದೇನೆ. ಯಾರನ್ನಾದರೂ ವಕೀಲ, ಇಂಜಿನಿಯರ್ ಮುಂತಾದವರನ್ನಾಗಿ ಮಾಡಿದರೆ ಅವರು ಸೇವಕರಾದರಲ್ಲವೇ? ಹಾಗೆಯೇ ಗುರುಗಳೂ ಸಹ ಅನ್ಯರಿಗೆ ದಾರಿ ತೋರಿಸುವ ಸೇವಕರಾಗುತ್ತಾರೆ. ಅವರು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಎಂದರೆ ಸೇವೆ ಮಾಡುತ್ತಾರಲ್ಲವೇ? ಆದರೆ ಇಂದಿನ ಕಾಲದಲ್ಲಿ ಯಾವುದೇ ಗುರುಗಳು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಏಕೆಂದರೆ ಅವರೂ ಸಹ ಪತಿತರಾಗಿದ್ದಾರೆ. ಒಬ್ಬ ಸದ್ಗುರು ಮಾತ್ರ ಸದಾ ಪವಿತ್ರರಾಗಿದ್ದಾರೆ. ಉಳಿದ ಗುರುಗಳೆಲ್ಲರೂ ಪತಿತರಾಗಿದ್ದಾರೆ. ಈ ಇಡೀ ಪ್ರಪಂಚವೇ ಪತಿತವಾಗಿದೆ. ಸತ್ಯಯುಗವನ್ನು ಪಾವನ ಪ್ರಪಂಚವೆಂದು ಹೇಳಲಾಗುತ್ತದೆ. ಕಲಿಯುಗವನ್ನು ಪತಿತ ಪ್ರಪಂಚವೆಂದು ಹೇಳಲಾಗುತ್ತದೆ. ಸತ್ಯಯುಗವನ್ನೇ ಸಂಪೂರ್ಣ ಸ್ವರ್ಗವೆಂದು ಕರೆಯಲಾಗುತ್ತದೆ. ತ್ರೇತಾಯುಗದಲ್ಲಿಯೂ 2 ಕಲೆಗಳು ಕಡಿಮೆಯಾಗುತ್ತವೆ. ಈ ವಿಷಯಗಳನ್ನು ನೀವು ಮಕ್ಕಳು ಮಾತ್ರ ಅರ್ಥ ಮಾಡಿಕೊಂಡು ಧಾರಣೆ ಮಾಡಿಕೊಳ್ಳುತ್ತೀರಿ. ಪ್ರಪಂಚದ ಮನುಷ್ಯರಿಗೆ ಏನೂ ಗೊತ್ತಿಲ್ಲ. ಇಡೀ ಪ್ರಪಂಚ ಸ್ವರ್ಗಕ್ಕೆ ಹೋಗುತ್ತದೆ ಎಂದೇನಿಲ್ಲ. ಯಾರು ಕಲ್ಪದ ಹಿಂದೆ ಸತ್ಯಯುಗ ತ್ರೇತಾಯುಗದಲ್ಲಿದ್ದರೋ ಅದೇ ಭಾರತವಾಸಿಗಳು ಮತ್ತೆ ಬರುತ್ತಾರೆ ಮತ್ತು ಸತ್ಯಯುಗ ತ್ರೇತಾಯುಗದಲ್ಲಿ ದೇವತೆಯಾಗುತ್ತಾರೆ. ಅವರೇ ಮತ್ತೆ ದ್ವಾಪರ ಯುಗದಿಂದ ತಮ್ಮನ್ನು ಹಿಂದೂ ಎಂದು ಕರೆಸಿಕೊಳ್ಳುತ್ತಾರೆ. ಹಾಗೆ ನೋಡಿದರೆ ಹಿಂದೂ ಧರ್ಮದಲ್ಲಿ ಈಗಲೂ ಸಹ ಮೇಲಿನಿಂದ ಇಳಿದು ಬರುವ ಆತ್ಮಗಳು ತಮ್ಮನ್ನು ಹಿಂದೂ ಎಂದೇ ಕರೆಸಿಕೊಳ್ಳುತ್ತವೆ. ಆದರೆ ಅವರು ದೇವತೆಯಾಗುವುದಿಲ್ಲ ಅಥವಾ ಸ್ವರ್ಗದಲ್ಲಿ ಬರುವುದಿಲ್ಲ. ಅವರು ಮತ್ತೆ ದ್ವಾಪರ ಯುಗದ ನಂತರ ತಮ್ಮ ತಮ್ಮ ಸಮಯಕ್ಕೆ ಕೆಳಗೆ ಬರುತ್ತಾರೆ ಮತ್ತು ತಮ್ಮನ್ನು ಹಿಂದೂ ಎಂದು ಕರೆಸಿಕೊಳ್ಳುತ್ತಾರೆ. ದೇವತೆಯಂತೂ ನೀವೇ ಆಗುತ್ತೀರಿ. ಆದಿಯಿಂದ ಅಂತ್ಯದವರೆಗೆ ಯಾರ ಪಾತ್ರವಿದೆಯೋ ಅವರೇ ದೇವತೆಯಾಗುತ್ತಾರೆ. ಇದು ನಾಟಕದಲ್ಲಿ ಬಹಳ ದೊಡ್ಡ ಯುಕ್ತಿಯಾಗಿದೆ. ಅನೇಕರ ಬುದ್ಧಿಯಲ್ಲಿ ಇದು ಕೂರುವುದಿಲ್ಲ. ಹಾಗಾಗಿ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಇದು ಸತ್ಯನಾರಾಯಣನ ಕಥೆಯಾಗಿದೆ. ಅವರು ಸುಳ್ಳು ಕಥೆಗಳನ್ನು ಹೇಳುತ್ತಾರೆ. ಅದರಿಂದ ಯಾರು ಲಕ್ಷ್ಮಿ ಅಥವಾ ನಾರಾಯಣರಾಗುವುದಿಲ್ಲ. ಅಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ಇರುತ್ತೀರಿ. ಅವೆಲ್ಲವೂ ಸುಳ್ಳು ಕಥೆಗಳಾಗಿವೆ. ಕಲಿಯುಗದಲ್ಲಿ ಇರುವುದೇ ಸುಳ್ಳು. ಸತ್ಯಖಂಡವನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ. ನಂತರ ಸುಳ್ಳು ಖಂಡವನ್ನು ರಾವಣ ಸ್ಥಾಪನೆ ಮಾಡುತ್ತಾನೆ. ನಂತರ ಎಲ್ಲ ವಿಕಾರಗಳು ಪ್ರವೇಶವಾಗುತ್ತವೆ.
ರಾವಣನ ರಾಜ್ಯದಲ್ಲಿಯೇ ಭಾರತವಾಸಿಗಳು ವೇಗವಾಗಿ ಕೆಳಗೆ ಬೀಳುತ್ತಾರೆ, ಆಗ ವಿಕಾರಿಗಳಾಗುತ್ತಾರೆ. ಭಾರತದಲ್ಲಿ ರಾಮರಾಜ್ಯ, ರಾವಣನ ರಾಜ್ಯ ಎಷ್ಟು ಸಮಯ ನಡೆಯುತ್ತದೆ ಎಂದೂ ಸಹ ಶೂದ್ರ ಸಂಪ್ರದಾಯದವರಿಗೆ ಗೊತ್ತಿಲ್ಲ. ನೀವು ಬ್ರಾಹ್ಮಣರಿಗೆ ಗೊತ್ತಿದೆ, ಅದು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಗೊತ್ತಿದೆ. ಶೂದ್ರರಿಗಂತೂ ಏನೂ ಗೊತ್ತಿಲ್ಲ. ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ, ಏಕೆಂದರೆ ಇದು ಶಿಕ್ಷಣವಾಗಿದೆ. ಕೆಲವರು ಬಹಳ ಸ್ವಲ್ಪ ಓದುತ್ತಾರೆ, ಆಗ ಅವರು ಫೇಲ್ ಆಗುತ್ತಾರೆ. ಈ ಶಿಕ್ಷಣ ಒಂದೇ ಬಾರಿ ಆಗಲು ಸಾಧ್ಯ, ನಂತರ ಓದುವುದು ಕಷ್ಟವಾಗುತ್ತದೆ. ಆರಂಭದಲ್ಲಿ ಓದಿ ಅಂದರೆ ಆದಿಯಲ್ಲಿ ಹೋದವರು ಆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗಿದ್ದಾರೆ, ಮತ್ತೆ ಬಂದು ಓದುತ್ತಾರೆ. ಹೆಸರು ರೂಪ ಅಂತೂ ಬದಲಾಗುತ್ತದೆ. ಆತ್ಮಕ್ಕೆ ಸಂಪೂರ್ಣ 84 ಜನ್ಮಗಳ ಪಾತ್ರ ಸಿಕ್ಕಿದೆ. ಹಾಗಾಗಿ ಭಿನ್ನ ಭಿನ್ನ ಹೆಸರು, ರೂಪ, ದೇಶ, ಕಾಲದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಿರುತ್ತದೆ. ಇಷ್ಟು ಚಿಕ್ಕ ಆತ್ಮಕ್ಕೆ ಎಷ್ಟೊಂದು ದೊಡ್ಡ ಶರೀರ ಸಿಕ್ಕಿದೆ. ಆತ್ಮ ಅಂತೂ ಎಲ್ಲರಲ್ಲಿಯೂ ಇರುತ್ತದಲ್ಲವೇ? ಇಷ್ಟು ಚಿಕ್ಕ ಆತ್ಮ ಆನೆಯಲ್ಲಿಯೂ ಇದೆ ಮತ್ತು ಇಷ್ಟೇ ಚಿಕ್ಕ ಸೊಳ್ಳೆಯಲ್ಲಿಯೂ ಇದೆ. ಎಷ್ಟೊಂದು ಚಿಕ್ಕ ಆತ್ಮವಾಗಿದೆ. ಇದನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಇದು ಸಹ ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ. ಯಾರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರೇ ಮಾಲೆಯ ಮಣಿಯಾಗಲು ಸಾಧ್ಯ. ಬಾಕಿ ಉಳಿದವರು ಸತ್ಯಯುಗಕ್ಕೆ ಹೋಗಿ ಬಿಡಿಗಾಸಿನ ಪದವಿಯನ್ನು ಪಡೆಯುತ್ತಾರೆ. ಈಗ ನಿಮ್ಮ ಈ ಹೂಗಳ ತೋಟ ತಯಾರಾಗುತ್ತಿದೆ. ಮೊದಲು ನೀವು ಮುಳ್ಳುಗಳಾಗಿದ್ದವರು. ಕಾಡಿನಲ್ಲಿ ಕೋತಿಗಳೇ ಇರುತ್ತವೆ. ರಾವಣನ ರಾಜ್ಯದಲ್ಲಿ ಎಲ್ಲರೂ ಮುಳ್ಳುಗಳಾಗಿದ್ದಾರೆ. ಒಬ್ಬರಿಗೊಬ್ಬರು ಮುಳ್ಳು ಚುಚ್ಚುತ್ತಲೇ ಇರುತ್ತಾರೆ. ತಂದೆ ಹೇಳುತ್ತಾರೆ, ಕಾಮವಿಕಾರದ ಮುಳ್ಳು ಬಹಳ ಕೆಟ್ಟದ್ದಾಗಿದೆ. ಇದು ಆದಿ ಮಧ್ಯ ಅಂತ್ಯ ದುಃಖವನ್ನು ಕೊಡುತ್ತದೆ. ದುಃಖದ ಮೂಲ ಕಾರಣವೇ ಕಾಮವಿಕಾರವಾಗಿದೆ. ಈ ಕಾಮವಿಕಾರವನ್ನು ಗೆಲ್ಲುವುದರಿಂದಲೇ ಜಗಜ್ಜೀತಾಗುವಿರಿ. ಇದರಲ್ಲಿಯೇ ಅನೇಕರಿಗೆ ಕಷ್ಟದ ಅನುಭವವಾಗುತ್ತದೆ. ಬಹಳ ಕಷ್ಟದಿಂದ ಪವಿತ್ರರಾಗುತ್ತಾರೆ. ಯಾರು ಕಲ್ಪದ ಹಿಂದೆ ಆಗಿದ್ದರೋ ಅವರೇ ಆಗುತ್ತಾರೆ. ಯಾರು ಪುರುಷಾರ್ಥ ಮಾಡಿ ಶ್ರೇಷ್ಠಾತಿ ಶ್ರೇಷ್ಠ ದೇವತೆಯಾಗುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಲಾಗುತ್ತದೆ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯಾಗುತ್ತೀರಲ್ಲವೇ? ಹೊಸ ಪ್ರಪಂಚದಲ್ಲಿ ಸ್ತ್ರೀ ಪುರುಷರಿಬ್ಬರು ಪಾವನರಾಗಿದ್ದರು, ಈಗ ಪತಿತರಾಗಿದ್ದಾರೆ, ತಮೋಪ್ರಧಾನರಾಗಿದ್ದಾರೆ. ಯಾರು ಸತೋಪ್ರಧಾನರಾಗಿದ್ದರೋ ಅವರೇ ಬಂದು ತಮೋಪ್ರಧಾನರಾಗಿದ್ದಾರೆ. ಮತ್ತೆ ಇಬ್ಬರು ಪುರುಷಾರ್ಥ ಮಾಡಬೇಕಿದೆ. ಈ ಜ್ಞಾನವನ್ನು ಸನ್ಯಾಸಿಗಳು ಕೊಡಲು ಸಾಧ್ಯವಿಲ್ಲ. ಅವರು ಸಹ ಈ ಸಮಯದಲ್ಲಿ ಭ್ರಷ್ಟರಾಗಿದ್ದಾರೆ. ಇಲ್ಲದಿದ್ದರೆ ವಾಸ್ತವದಲ್ಲಿ ಸನ್ಯಾಸಿಗಳಿಗೆ ಗೀತೆಯನ್ನು ಓದುವ ಆಜ್ಞೆಯೇ ಇಲ್ಲ. ಅವರ ಧರ್ಮವೇ ನಿವೃತ್ತಿ ಮಾರ್ಗದ್ದಾಗಿದೆ. ಇಲ್ಲಿ ಭಗವಂತನಂತೂ ಸ್ತ್ರೀ ಪುರುಷ ಇಬ್ಬರಿಗೂ ಓದಿಸುತ್ತಾರೆ. ಇಬ್ಬರಿಗೂ ಹೇಳುತ್ತಾರೆ, ಈಗ ಶೂದ್ರರಿಂದ ಬ್ರಾಹ್ಮಣರಾಗಿ ನಂತರ ಲಕ್ಷ್ಮೀನಾರಾಯಣ ದೇವತೆಯಾಗಬೇಕು. ಆದರೆ ಎಲ್ಲರೂ ಆಗುವುದಿಲ್ಲ. ಲಕ್ಷ್ಮೀನಾರಾಯಣರ ರಾಜವಂಶ ಇರುತ್ತದೆ. ಇವರು ರಾಜ್ಯವನ್ನು ಹೇಗೆ ಪಡೆದರು ಎಂದು ಯಾರಿಗೂ ಗೊತ್ತಿಲ್ಲ. ಸತ್ಯಯುಗದಲ್ಲಿ ಇವರ ರಾಜ್ಯವಿತ್ತು ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಮತ್ತೆ ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ. ಹಾಗಾಗಿ ಇದು ಮೂರ್ಖತನವಾಯಿತಲ್ಲವೇ? ತಂದೆ ಹೇಳುತ್ತಾರೆ, ಎಲ್ಲರೂ ಮೂರ್ಖರಾಗಿದ್ದಾರೆ. ಕಾಡು ಪ್ರಾಣಿಗಳಿಗೆ ಸಮಾನರಾಗಿದ್ದಾರೆ. ಇದು ಮುಳ್ಳುಗಳ ಕಾಡಾಗಿದೆ, ಅದು ಹೂವುಗಳ ತೋಟವಾಗಿದೆ. ನೀವು ಕಾಡಿನ ಮುಳ್ಳುಗಳಾಗಿದ್ದೀರಿ, ಪ್ರಾಣಿಗಳಿಗಿಂತಲೂ ಕೀಳಾಗಿದ್ದೀರಿ. ಈಗ ಮತ್ತೆ ತಂದೆ ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ಇದು ಮುಳ್ಳುಗಳ ಕಾಡಾಗಿದೆ. ತಮೋಪ್ರಧಾನ ಮನುಷ್ಯರು ಕೋತಿಗಳಿಗಿಂತಲೂ ಕೀಳಾಗಿದ್ದಾರೆ. ಮನುಷ್ಯರಲ್ಲಿ 5 ವಿಕಾರಗಳಿರುವ ಕಾರಣ ಅವರನ್ನು ಕೋತಿಗಳಿಗಿಂತಲೂ ಕನಿಷ್ಠ ಎಂದು ಹೇಳಲಾಗುತ್ತದೆ. ಉಳಿದಂತೆ ಶಾಸ್ತ್ರಗಳಲ್ಲಿ ಕತೆ ಮುಂತಾದವುಗಳನ್ನು ಬರೆದಿದ್ದಾರೆ. ಅವೆಲ್ಲವೂ ತಪ್ಪಾಗಿವೆ. ಲಂಕೆ ಎಂದರೆ ಕೇವಲ ಈ ಚಿಕ್ಕ ದ್ವೀಪವಲ್ಲ. ಲಂಕೆ ಎಂದರೆ ಇಡೀ ಪ್ರಪಂಚವಾಗಿದೆ. ಮೊದಲನೇ ನಂಬರ್ನಲ್ಲಿ ಭಾರತವು ವೈಶಾಲ್ಯವಾಗುತ್ತದೆ. ಈಗ ನೀವು ಹೂವುಗಳಾಗುತ್ತಿದ್ದೀರಿ. ಮೊದಲು ಮುಳ್ಳುಗಳಾಗಿದ್ದೀರಿ. ಕೋತಿಗಳಿಗಿಂತಲೂ ಕೀಳಾಗಿದ್ದೀರಿ. ಮುಖ ಮನುಷ್ಯರದ್ದು, ಆದರೆ ನಡವಳಿಕೆ ಪ್ರಾಣಿಗಳಂತಿತ್ತು. ದೈತ್ಯರು ಎಂದು ಹೇಳುತ್ತಾರಲ್ಲವೇ?
ಇವರೆಲ್ಲರೂ ಅಸುರರಾಗಿದ್ದಾರೆ, ನಂತರ ದೇವತೆಯಾಗುತ್ತಾರೆ. ಇಲ್ಲಿ ದ್ವಾಪರ ಯುಗಕ್ಕಿಂತ ಮೊದಲು ನೀವು ಅಸುರರಾಗಿದ್ದೀರಿ, ಈಗ ನೀವು ಅಸುರರಿಂದ ದೇವತೆಯಾಗುತ್ತಿದ್ದೀರಿ. ಯಾರು ಮಾಡುತ್ತಾರೆ ಅಂದರೆ ನಮ್ಮನ್ನು ದೇವತೆಗಳನ್ನಾಗಿ ಯಾರು ಮಾಡ್ತಾರೆ? ಬೇಹದ್ದಿನ ತಂದೆ ಮಾಡುತ್ತಾರೆ. ದೇವತೆಗಳ ರಾಜ್ಯ ಬೇರೆ ಯಾವುದೂ ಇರಲಿಲ್ಲ. ಇದನ್ನೂ ಸಹ ಈಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಶೂದ್ರ ಅಸುರಿ ಬುದ್ಧಿಯ ಮನುಷ್ಯರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲವೋ ಅವರಿಗೇನೆ ಅಸುರರು ಎಂದು ಹೇಳಲಾಗುತ್ತದೆ. ಅಸುರರು ಎಂದು ಪತಿತರಿಗೆ ಹೇಳಲಾಗುತ್ತದೆ. ಇದು ಬ್ರಾಹ್ಮಣರ ಸಭೆಯಾಗಿದೆ. ಯಾರಾದರೂ ಶೈತಾನನ ಕೆಲಸವನ್ನು ಮಾಡಿದರೆ ತಮಗೆ ತಾವೇ ಶಾಪಗ್ರಸ್ತರಾಗುತ್ತಾರೆ, ಕಲ್ಲು ಬುದ್ಧಿಯವರಾಗಿ ಬಿಡುತ್ತಾರೆ. ನರನಿಂದ ನಾರಾಯಣನಾಗುವಂತಹ ಚಿನ್ನದ ಬುದ್ಧಿಯಂತೂ ಇಲ್ಲ. ಸಾಕ್ಷಿಯೂ ಸಿಗುತ್ತದೆ. 3rd ಕ್ಲಾಸ್ನ ದಾಸದಾಸಿಯರೂ ಆಗುತ್ತಾರೆ. ಸತ್ಯಯುಗದಲ್ಲಿ ದಾಸದಾಸಿಯರೂ ಬೇಕಲ್ಲವೇ? ಈಗಲೂ ರಾಜರ ಬಳಿ ದಾಸದಾಸಿಯರು ಇದ್ದಾರಲ್ಲವೇ? ಕೆಲವರ ಹಣ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತದೆ, ಕೆಲವರ ಹಣ ಬೆಂಕಿಯಲ್ಲಿ ಸುಡುತ್ತದೆ ಎಂಬ ಗಾಯನವೂ ಇದೆ. ಬೆಂಕಿಯ ಉಂಡೆಗಳೂ ಬರುತ್ತವೆ, ವಿಷದ ಉಂಡೆಗಳೂ ಬರುತ್ತವೆ. ಸಾವು ಅವಶ್ಯವಾಗಿ ಬರಲೇಬೇಕಲ್ಲವೇ? ಎಂತಹ ಸಿದ್ಧತೆಗಳನ್ನು ಮಾಡುತ್ತಿದ್ದಾರೆಂದರೆ ಯಾವುದೇ ಮನುಷ್ಯನ ಅಥವಾ ಆಯುಧಗಳ ಅಗತ್ಯವಿರುವುದಿಲ್ಲ. ಅಲ್ಲಿಂದಲೇ ಕುಳಿತಲ್ಲಿಯೇ ಎಂತಹ ಬಾಂಬ್ಗಳನ್ನು ಬಿಡುತ್ತಾರೆಂದರೆ ಅದರ ಗಾಳಿ ಹೇಗೆ ಹರಡುತ್ತದೆ ಎಂದರೆ ತಕ್ಷಣವೇ ಸಮಾಪ್ತಿ ಮಾಡಿಬಿಡುತ್ತದೆ. ಕೋಟ್ಯಾಂತರ ಜನರ ವಿನಾಶವಾಗಬೇಕಾಗಿದೆ. ಇದೇನು ಸಣ್ಣ ವಿಷಯವೇ? ಸತ್ಯಯುಗದಲ್ಲಿ ಎಷ್ಟೊಂದು ಕಡಿಮೆ ಜನರಿರುತ್ತಾರೆ. ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಎಲ್ಲಿ ನಾವೆಲ್ಲ ಆತ್ಮರು ಇರುತ್ತೇವೆಯೋ ಅಲ್ಲಿಗೆ ಅಂದರೆ ಪರಮಧಾಮಕ್ಕೆ ಹೋಗುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಶುಕ್ರಿಯಾ ಬಾಬಾ, ಧನ್ಯವಾದ. ವರದಾನ: ವಿಘ್ನ ವಿನಾಶಕ ಭವ. ಲಗನ್ನಲ್ಲಿ ಕೊರತೆ ಇದ್ದರೆ ವಿಘ್ನವು ತನ್ನ ಕೆಲಸವನ್ನು ಮಾಡುತ್ತದೆ. ಒಂದು ವೇಳೆ ನೀವು ತೀಕ್ಷ್ಣವಾಗಿದ್ದರೆ ಹುಳುವು ಭಸ್ಮವಾಗುತ್ತದೆ. ಲಗನ್ ಇದ್ದರೆ ವಿಘ್ನವು ಎದುರಿಗೆ ನಿಲ್ಲಲು ಸಾಧ್ಯವಿಲ್ಲ. ಕರ್ಮಯೋಗದಿಂದ ಕರ್ಮಭೋಗವು ಪರಿವರ್ತನೆಯಾಗುತ್ತದೆ. ಪರಿವರ್ತನೆ ಮಾಡುವುದು ತಮ್ಮ ಧೈರ್ಯದ ಕೆಲಸವಾಗಿದೆ. ಲಗನ್ನ ಅಗ್ನಿಯ ಮುಂದೆ ಮಾಯೆಯು ಭಸ್ಮವಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.